ರಾಹುಲ್ ಅಂತ ಹೇಳ್ಬಿಟ್ಟು ಅವನ ಆಫೀಸ್ ಮುಗಿಸ್ಕೊಂಡು ಸುಮಾರು ರಾತ್ರಿ 1:30 ಗಂಟೆ ಆಗಿರುತ್ತೆ. ಅವನ ಆಫೀಸ್ ಎಲೆಕ್ಟ್ರಾನಿಕ್ ಸಿಟಿಲಿರುತ್ತೆ. ಅವ್ನು ಮನೆಗೆ ಹೋಗಬೇಕು ಅಂತ ಈ ನೈಸ್ ರೋಡ್ ತೊಗೊಳೋಣ, ಬೇಗ ಹೋಗಿ ರೀಚ್ ಆಗ್ಬೋದು ಅಂತೇಳಿ ನೈಸ್ ರೋಡ್ ತಗೊಂಡು ಸೊ ಹಂಗೆ ಹೋಗುವಾಗ ಇನ್ನೇನು ಬನ್ನೇರುಘಟ್ಟ ಎಕ್ಸಿಟ್ನ ಕ್ರಾಸ್ ಮಾಡ್ತಾನೆ. ಅವ್ನ ಇಂಜಿನ್ನು ಒಂಥರ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗೇ ಇತ್ತು ಬೈಕು, ಇದ್ಯಾಕೆ ಈ ಥರ ಸೌಂಡ್ ಮಾಡ್ತಿದೆಯಲ್ಲ ಅಂತೇಳಿ ನಿಲ್ಲಿಸಿ ಚೆಕ್ ಮಾಡೋಣ. ಹುಡುಗಿ ನಿಂತಿರೋ ಥರ ಅನಿಸುತ್ತೆ ಅವನಿಗೆ. ಆ ಹುಡುಗಿಗೆ ಸುಮಾರು ಒಂದು 25 ವರ್ಷ ಇರ್ಬೋದು. ನೋಡೋಕ್ಕೆ ತುಂಬ ಸುಂದರವಾಗಿದ್ಲು. ಸ್ನೇಹಿತರೆ ನಮಸ್ಕಾರ. ನಮ್ಮ ಬೆಂಗಳೂರಿನ ನೈಸ್ ರೋಡ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ? ಎಲ್ಲರೂ ಆ ರೋಡಲ್ಲಿ ಒಂದಲ್ಲ ಒಂದು ಸಲ ಓಡಾಡಿರ್ತಾರೆ. ಅದು ಬರೀ ಎಕ್ಸ್ಪ್ರೆಸ್ ವೇ ಮಾತ್ರ ಅಲ್ಲ, ಅಲ್ಲಿ ತುಂಬ ವಿಚಿತ್ರವಾದ ಸಂಗತಿಗಳು ನಡೆದಿದೆ. ಏನು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿಗಳು ಅಂತಾರಲ್ಲ, ಸೊ ಅದೆಲ್ಲ ಅಲ್ಲಿ ನಡೆದಿದೆ. ಇದು ಎಷ್ಟೋ ಜನಕ್ಕೆ ಫೀಲ್ ಆಗಿದೆ. ಅದೇ ಥರ ಸುಮಾರು 2022ರಲ್ಲಿ ಕೊರೋನಾ ಮುಗಿದು ಅವಾಗ ತಾನೇ ಕೆಲವು ಆಫೀಸ್ಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಈ IT ಆಫೀಸ್ಗಳೆಲ್ಲ ಕೆಲವು ಸ್ಟಾರ್ಟ್ ಆಗಿರುತ್ತೆ. ಆಗ ಒಬ್ಬ IT ಎಂಪ್ಲಾಯಿ ರಾಹುಲ್ ಅಂತ ಹೇಳ್ಬಿಟ್ಟು ಅವನ ಆಫೀಸ್ ಮುಗಿಸ್ಕೊಂಡು ಸುಮಾರು ರಾತ್ರಿ 1:30 ಗಂಟೆ ಆಗಿರುತ್ತೆ. ಅವನ ಆಫೀಸ್ ಎಲೆಕ್ಟ್ರಾನಿಕ್ ಸಿಟಿಲಿರುತ್ತೆ. ಅವ್ನು ಮನೆಗೆ ಹೋಗಬೇಕು ಅಂತ ಈ ನೈಸ್ ರೋಡ್ ತೊಗೊಳೋಣ, ಬೇಗ ಹೋಗಿ ರೀಚ್ ಆಗ್ಬೋದು ಅಂತೇಳಿ ನೈಸ್ ರೋಡ್ ತಗೊಳ್ಳೋಣ ಪ್ಲ್ಯಾನ್ ಮಾಡ್ತಾನೆ. ಸೊ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ನೈಸ್ ರೋಡ್ ತೊಗೊಂಡು ಅವನ ಮನೆಗೆ ಹೋಗ್ತಾ ಇರ್ತಾನೆ ಬೈಕಲ್ಲಿ. ಸುಮಾರು ಒಂದು 80 ಸ್ಪೀಡಲ್ಲೇ ಹೋಗ್ತಾ ಇರ್ತಾನೆ. ಬಿಕಾಸ್ ಯಾವುದು ಗಾಡಿಗಳಿರಲ್ಲ. ನಿಮ್ಗೆ ಗೊತ್ತು, ರಾತ್ರಿ ಹೊತ್ತಾದರೆ ಅಲ್ಲಿ ಜಾಸ್ತಿ ಯಾವುದು ಗಾಡಿಗಳು ಓಡಾಡಲ್ಲ. ಎಸ್ಪೆಷಲಿ ಬೈಕ್ಗಳಂತೂ ಓಡಾಡಲ್ಲ. ಈ ಲಾರಿಗಳು ತುಂಬ ಓಡಾಡ್ತಾ ಇರುತ್ತೆ. ಸೊ ಹಂಗೆ ಹೋಗುವಾಗ ಇನ್ನೇನು ಬನ್ನೇರುಘಟ್ಟ ಎಕ್ಸಿಟ್ನ ಕ್ರಾಸ್ ಮಾಡ್ತಾನೆ. ಅವ್ನ ಇಂಜಿನ್ನು ಒಂಥರ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗೇ ಇತ್ತು ಬೈಕು, ಇದ್ಯಾಕೆ ಈ ಥರ ಸೌಂಡ್ ಮಾಡ್ತಿದೆಯಲ್ಲ ಅಂತೇಳಿ ನಿಲ್ಲಿಸಿ ಚೆಕ್ ಮಾಡೋಣ ನೋಡೋಣ ಅಂತೇಳಿ ನಿಲ್ಲಿಸ್ತಾನೆ. ಅಲ್ಲಿ ತುಂಬ ಪಿಚ್ ಡಾರ್ಕ್ ಆಗಿರುತ್ತೆ. ಏನೂ ಕಾಣಿಸ್ತಾ ಇರಲ್ಲ. ನಿಮಗೆ ಗೊತ್ತು, ಅಲ್ಲಿ ಯಾವ ಲೈಟ್ಗಳು ಸಹ ಇಲ್ಲ. ಆ ಕಡೆ ಈ ಕಡೆ ನೋಡಿರೋ ಒಂದು ಸ್ವಲ್ಪ ಕಾಡು ಥರನೇ ಇರುತ್ತೆ. ಸೊ ಚೆಕ್ ಮಾಡಬೇಕು ಅಂತೇಳಿ ಗಾಡಿ ಸೈಡ್ಗೆ ಹಾಕಿ ನಿಲ್ಲಿಸಿದಾಗ ನೋಡ್ತಾನೆ, ಅವನು ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಏನಾಗಿರ್ಬೋದು ನೋಡೋಣ ಅಂತೇಳಿ ಚೆಕ್ ಮಾಡ್ತಾನೆ. ಸೊ ಏನು ಡಿಫ್ರೆನ್ಸ್ ಅನಿಸಲ್ಲ. ಓಕೆನಾ. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತಾನೆ, ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ, ಆಫ್ ಆಗಿಬಿಡುತ್ತೆ ಗಾಡಿ. ಎಷ್ಟು ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗಲ್ಲ. ಇದೇನಾಯ್ತಪ್ಪ ಅಂತ ಯೋಚನೆ ಮಾಡುವಾಗ ಹಾಗೆ ಸುತ್ತಮುತ್ತ ನೋಡ್ತಾನೆ. ಅಲ್ಲೊಂದು ಡಿವೈಡರ್ ಪಕ್ಕ ಯಾರೋ ಒಬ್ಬರು ನಿಂತಿರೋ ಥರ ಅನಿಸ್ತಾರೆ ಅವನಿಗೆ. ಓಕೆನಾ. ಅವನಿಗೆ ಇನಿಷಿಯಲಿ ಯಾರಿರ್ಬೋದು ಅಂತ ಕಾಣಿಸಲ್ಲ, ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಹಾಗೆ ಕರೆಕ್ಟಾಗಿ ಅಲ್ಲೇ ಗಮನ ಇಟ್ಟು ನೋಡಿದಾಗ ಯಾರೋ ಹುಡುಗಿ ನಿಂತಿರೋ ಥರ ಅನಿಸುತ್ತೆ ಅವನಿಗೆ. ಆ ಹುಡುಗಿಗೆ ಸುಮಾರು ಒಂದು 25 ವರ್ಷ ಇರ್ಬೋದು. ನೋಡೋಕ್ಕೆ ತುಂಬ ಸುಂದರವಾಗಿದ್ಲು. ಏನೋ ಪ್ರಾಬ್ಲಮ್ ಆಗಿ ನಿಂತಿರ್ಬೋದು ಅಂತ ಅಂದ್ಕೊತಾನೆ ಇನಿಷಿಯಲಿ. ಸೊ ಆ ಹುಡುಗಿ ಅವಾಗ ಇವನ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವನಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಹತ್ರ ಬಂದ ಮೇಲೆ ಓಕೆ ಯಾರೋ ಹುಡುಗಿ ಚೆನ್ನಾಗಿದ್ದಾಳೆ ಅಲ್ವಾ, ಓಕೆ ಏನು ಕೇಳೋಣ ಅಂತೇಳಿ ಮಾತಾಡಿದಾಗ ಅವಳು ತುಂಬ ಸಾಫ್ಟ್ ವಾಯ್ಸಲ್ಲಿ, ಸರ್ ನಮ್ಮದು ಗಾಡಿ ಇಲ್ಲಿ ಬ್ರೇಕ್ ಡೌನ್ ಆಗಿದೆ ಮುಂದೆ, ನನಗೆ ನನ್ನ ಫೋನಲ್ಲಿ ನೆಟ್ವರ್ಕ್ ಕೂಡ ಸಿಗ್ತಾಯಿಲ್ಲ, ನನಗೆ ಮುಂದಿನ ಇದು ಟೋಲ್ವರೆಗೂ ನನಗೆ ಡ್ರಾಪ್ ಕೊಡ್ತೀರಾ ಅಂತ ಕೇಳ್ತಾಳೆ. ಸೊ ಇವನು ಓಕೆ ಮುಂದಿನ ಟೋಲ್ ಅಲ್ವಾ, ಓಕೆ ಡ್ರಾಪ್ ಕೊಡೋಣ ಅಂತ ಹೇಳಿದಾಗ ಯೋಚನೆ ಮಾಡ್ತಾನೆ. ಓಕೆ ನನ್ನ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ, ಇವಾಗ ಹೆಂಗೆ ಲಿಫ್ಟ್ ಕೊಡೋದು ಅಂತ ಟ್ರೈ ಮಾಡ್ತಾನೆ. ಓಕೆ ಗಾಡಿ ಸ್ಟಾರ್ಟ್ ಮಾಡಿ ಟ್ರೈ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾನೆ. ಸೊ ಆಗ ಗಾಡಿ ಒಂದೇ ಸಲಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವನಿಗೆ ಆಶ್ಚರ್ಯ ಕೂಡ ಆಗುತ್ತೆ, ಇದೇನಿದು ಇಷ್ಟೊತ್ತು ಸ್ಟಾರ್ಟ್ ಆಗಿಲ್ಲ, ಈಗ ಸ್ಟಾರ್ಟ್ ಆಗ್ತಿದೆಯಲ್ಲ ಗಾಡಿ, ಏನಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಸೊ ಯೋಚನೆ ಏನು ಮಾಡೋದು, ಇವಾಗ ಹೆಂಗೂ ಸ್ಟಾರ್ಟ್ ಆಗಿದೆಯಲ್ಲ ಹೋಗೋಣ ಬಿಡು ಅಂತೇಳಿ ಓಕೆ ಹಿಂದೆ ಕೂತ್ಕೊಳ್ಳಿ ಅಂತೇಳಿ ಹುಡುಗಿನ ಕೂರಿಸ್ಕೊತಾನೆ. ಆ ತಣ್ಣ ಒಂದು ಪಿಚ್ ಡಾರ್ಕಲ್ಲಿ ರಾತ್ರಿ ಹೊತ್ತಲ್ಲಿ ತಣ್ಣ ಗಾಳಿ ಕೂಡ ಬೀಸ್ತಾ ಇರುತ್ತೆ. ಸೊ ಸ್ವಲ್ಪ ಮುಂದೆ ಹೋಗ್ತಾ ಇರುವಾಗ ಅವನಿಗೆ ಒಂದು ಈ ಕೊಳೆತ ಮಾಂಸದ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಹೊರಗಡೆ ಏನೋ ಇರ್ಬೋದು ಸಮಥಿಂಗ್. ಈಗ ಎಷ್ಟೊಂದು ಕಸ ಗಿಸ ಎಲ್ಲ ಹಾಕಿರ್ತಾರಲ್ಲ, ಎಲ್ಲ ಡಂಪ್ ಮಾಡಿರ್ತಾರೆ, ಅಲ್ಲಿ ಅದ್ರದ್ದು ಏನೋ ಸ್ಮೆಲ್ ಇರ್ಬೋದು ಅಂತ ಇನಿಷಿಯಲಿ ಅಂದ್ಕೊಂಡ್ರು ಸಹ ಸುಮ್ಮನೆ ಹಾಗೆ ಹಿಂದ್ಗಡೆ ಸೈಡ್ ಮಿರರ್ನ ನೋಡ್ತಾನೆ ಹಿಂದ್ಗಡೆ. ಆಗ ಅವನಿಗೆ ಗೊತ್ತಾಗುತ್ತೆ ಹಿಂದ್ಗಡೆ ಹುಡುಗಿ ಕೂತಿಲ್ಲಲ್ವ, ಈಗ ಬರೀ ಸ್ಕೆಲಿಟನ್ ಕಾಣಿಸ್ತಾ ಇದೆ ಅವನಿಗೆ. ಅದ್ರ ಜೊತೆಗೆ ಆ ಸ್ಕೆಲಿಟನ್ ಮೇಲೆ ಸ್ವಲ್ಪ ಕೊಳೆತ ಸ್ಥಿತಿಯಲ್ಲಿದ್ದಂಥ ಮಾಂಸ. ಸೊ ಅವನಿಗೆ ಅನಿಸುತ್ತೆ ಇಲ್ಲಿಂದನೇ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ ಅಂತ. ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ, ಏನಿರ್ಬೋದು ಅಂತ. ಹಿಂದೆ ತಿರುಗ್ತಾನೆ, ಹುಡುಗಿ ಕಾಣಿಸ್ತಾಳೆ. ಹುಡುಗಿ ಥರ ಆ ಸ್ಕೆಲಿಟನ್ ಕಾಣಿಸಲ್ಲ, ನಾರ್ಮಲ್ ಹುಡುಗಿ. ಅವಳು ಏನು ಕೂತಿದ್ದಲ್ಲ ಅವಳೇ ಕಾಣಿಸ್ತಾಳೆ ಅವನಿಗೆ. ಅವನಿಗೆ ಇದ್ದಿದ್ದಕ್ಕೂ ಭಯ ಸ್ಟಾರ್ಟ್ ಆಗುತ್ತೆ. ಆಕ್ಸಿಡೆಂಟ್ನ ಜಾಸ್ತಿ ಕೊಟ್ಬಿಟ್ಟು ಫಾಸ್ಟಾಗಿ ಹೋಗೋ ಟ್ರೈ ಮಾಡ್ತಾನೆ. ಆ ಫಾಸ್ಟಾಗಿ ಹೋಗುವಾಗ ಅವನಿಗೆ ಭಯಕ್ಕೆ ದೇವ್ರನ್ನ ನೆನೆಸ್ಕೊಂಡು ಹನುಮಾನ್ ಚಾಲೀಸನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಹುಡುಗಿ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಅವನಿಗೆ ಹಿಂದೆಯಿಂದ ಕುತ್ತಿಗೆ ಹತ್ರ ಯಾರೋ ಹಿಂಗೆ ಇಚ್ಚಿಕ್ತಾ ಇರೋ ಥರ ಫೀಲ್ ಆಗುತ್ತೆ. ಅವನಿಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಹಂಗಿರುವಾಗ ಇನ್ನೂ ಫಾಸ್ಟಾಗಿ ಎಕ್ಸ್ಲೇಟರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮುಂದೆ ಗಾಡಿ ಸ್ಕಿಡ್ಡಾಗಿ ಬಿದ್ದೋಗ್ಬಿಡುತ್ತೆ ಅವನಿಗೆ. ಬಿದ್ದೋದಾಗ ಅವ್ನಿಗೆ ಏನು ಜೋರಾಗಿ ಕಿರ್ಚಕ್ಕೂ ಆಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ಮುಂದೆ ಸ್ವಲ್ಪ ದೂರದಲ್ಲೇ ಆ ಟೋಲ್ ಎಕ್ಸಿಟ್ ಕಾಣಿಸುತ್ತೆ ಅವನಿಗೆ. ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆದರೂ ಅವನಿಗೆ ಏನೂ ಮಾಡೋಕ್ಕೆ ಆಗ್ತಾಯಿಲ್ಲ. ಆಗ ಗಾಳೀಲಿ ಒಂದು ಕಪ್ಪು ಆಕೃತಿದು ಏನೋ ಒಂದು ಹಾರೋದಂಗೆ ಅನಿಸುತ್ತೆ ಅವನಿಗೆ. ಆಗ ಯಾರೋ ಒಬ್ಬರು ಹೋಗೋರು, ಬೈಕಲ್ಲೇ ಹೋಗೋರು ಅದನ್ನು ನೋಡಿಬಿಟ್ಟು ಅಲ್ಲಿ ಮುಂದೆ ಟೋಲ್ ಸಿಬ್ಬಂದಿಯವ್ರನ್ನ ಕರ್ಕೊಂಡು ಬರ್ತಾರೆ, ಏನಾಗಿರ್ಬೋದು ನೋಡೋಣ ಇವರಿಗೆ ಅಂತ. ಸೊ ಹಂಗೆ ನೋಡುವಾಗ ಇವನಿಗೆ ಟೋಲ್ ಸಿಬ್ಬಂದಿ ಎಲ್ಲ ಬರ್ತಾರೆ, ನೀರು ಕುಡಿಸ್ತಾರೆ, ಸ್ವಲ್ಪ ಸಮಾಧಾನ ಮಾಡ್ತಾರೆ. ಆಗ ಹಿಂದ್ಗಡೆ ನೋಡಿದಾಗ ಯಾರೋ ಒಬ್ಬರು ಅವನಿಗೆ ಗುರುತುಗಳೆಲ್ಲ ಕಾಣುತ್ತೆ, ಬೆರಳು ಗುರುತುಗಳು. ಸೊ ಗುರುತುಗಳು ಕಾಣಿಸ್ದಾಗ ಅವ್ರು ಹೇಳ್ತಾರೆ, ತಮ್ಮ ನೀನು ಇಲ್ಲಿ ಬದುಕೊಳ್ಳಿದೆ ಹೆಚ್ಚು, ಈ ಸಮಯದಲ್ಲಿ ಇಲ್ಲಿ ಯಾರೂ ಬರಲ್ಲ, ಬಂದರೂ ಸಹ ಯಾರು ಲಿಫ್ಟ್ ಕೇಳ್ತಾರೆ ಅಂತ ನಿಲ್ಲಿಸಿದಾಗ ಯಾರು ಲಿಫ್ಟ್ ಕೊಡಲ್ಲ. ನೀನು ಇವತ್ತು ಬದುಕಿದಿ ಅಂದರೆ ನೀನು ದೇವ್ರದ್ದು ಆಶೀರ್ವಾದ ನಿನಗಿದೆ ಅಂತ ಹೇಳ್ತಾರೆ. ಹಿಂಗೋ ಆಮೇಲೆ ಹೇಳ್ತಾರೆ, ಓಕೆ ಇಲ್ಲಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬರು ಕಪಲ್ಸು ಹೊಸ್ದಾಗಿ ಮದುವೆ ಆಗಿತ್ತು. ಅವರೇನೋ ಟ್ರಾವೆಲ್ ಮಾಡುವಾಗ ಆಕ್ಸಿಡೆಂಟ್ ಆಗಿ ಒಂದು ಹುಡುಗಿ ಆ ಕಾರಲ್ಲಿ ಲೈವ್ ಆಗಿ ಬರ್ನ್ ಆಗಿರ್ತಾಳೆ ಅಲ್ಲಿ. ಸೊ ಅವತ್ತಿಂದ ಇಲ್ಲಿ ಯಾರೇ ಬೈಕರ್ಸ್ ಬಂದ್ರೂ ಅವರಿಗೆ ಅಡ್ಡ ಹಾಕಿ ಅವ್ರಿಗೆ ಲಿಫ್ಟ್ ಕೇಳ್ತಾರೆ. ಲಿಫ್ಟ್ ಕೇಳಿ ಲಿಫ್ಟ್ ಕೊಟ್ಟವ್ರಿಗೆ ಮುಂದೆ ಕರ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿಸಿ ಎಷ್ಟೊಂದು ಜನ ಆ ಥರ ಡೆತ್ ಕೂಡ ಆಗಿದೆ. ಸ್ನೇಹಿತರೆ, ಈ ಥರ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕಾಗಿದೆ ಆ ರೋಡಲ್ಲಿ ಓಡಾಡೋರಿಗೆ, ಅದು ಎಸ್ಪೆಷಲಿ ನೈಟ್ ಟೈಮ್. ಇದನ್ನು ಎಷ್ಟೊಂದು ಜನ ಶೇರ್ ಕೂಡ ಮಾಡಿದ್ದಾರೆ. ನಿಮ್ಗೆ ಯಾರಿಗಾದರೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಆ ರೋಡಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.